ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಬೆಳಗ್ಗೆನೆ ಫ್ರೈಡೇ ಬೆಳಗ್ಗೆನೆ ವ್ಲಾಗು. ನಿನ್ನೆ ನೈಟು ಮಳೆ ಬಂದಿರೋದಕ್ಕೆ ನೋಡಿ ಯಾವ ಥರ ಆಗಿದೆ ವಾತಾವರಣ. ಇವಾಗ ಸ್ವಲ್ಪ ಬಿಸಿಲು ಬರ್ತಾ ಇದೆ. ಈಗ ಸ್ವಲ್ಪ ಬಿಸಿನೀರು ಕುಡಿದ್ಬಿಟ್ಟು ಹಾಗೆ ಹಾಲು ಕಾಯೋಕ್ಕೆ ಅಂತೇಳಿ ಇಟ್ಟಿದ್ದೆ. ಆಮೇಲೆ ಕಾಫಿ ಮಾಡಿಕೊಂಡು ಕುಡಿದ್ರಾಯ್ತು ಅಂತೇಳಿ ವಾತಾವರಣ ಒಂಥರ ಈ ಥರ ಇದೆ. ಹಾಗೆ ಗಿಡಗಳಿಗೆಲ್ಲ ಒಳ್ಳೆ ನೀರು ಬಿದ್ದೈತೆ. ಇಲ್ಲಿ ಸ್ವಲ್ಪ ಕಾಫಿ ಮಾಡಿದ್ದೀನಿ. ಅಚ್ಚುಗೆ ಸ್ವಲ್ಪ ಬೂಸ್ಟ್ ಕೊಟ್ಟು ನಾನು ಕಾಫಿ ಸಹ ಮಾಡಿಕೊಂಡು ಕುಡಿತಾ ಇದ್ದೆ. ಇನ್ನು ನಮ್ಮನೆಯವರು ಸ್ವಲ್ಪ ಮಲಗಿದ್ರು. ಸೊ ಹೀಗಾಗಿ ಅಚ್ಚುಗೆ ಸ್ಕೂಲ್ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ. ಒಂದು 6 ಗಂಟೆಗೆ ಎದ್ದೇಳೋರು, ಒಂದು 7 ಗಂಟೆ ತನಕ ಮಲ್ಕೊಳ್ಳೋಂಗೆ ಆಗುತ್ತೆ. ಈಗ ಇಲ್ಲಿ ಟಿಫನಿಗೆ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಅಂದ್ಕೊಂಡೆ. ಬಟ್ ಇಲ್ಲಿ ಫಸ್ಟು ಏನು ಮಾಡೋದು ಅಂತ ನೋಡೋಣ ಆಮೇಲೆ ಅಂತ ಫಸ್ಟು ಅನ್ನಕ್ಕೆ ಅಂದ್ಬಿಟ್ಟು ಇಡ್ತಾ ಇದ್ದೆ. ಅಷ್ಟರೊಳಗಡೆ ಇಲ್ಲಿ ನಮ್ಮ ಅಚ್ಚುಗೂ ಸಹ ಸ್ವಲ್ಪ ದೃಷ್ಟಿ ತೆಗೆಯೋಣ ಅಂತೇಳಿ ದೃಷ್ಟಿ ಆಗಿರುತ್ತೆ. ದೃಷ್ಟಿ ತೆಗೆಯೋಣ ಅಂತೇಳಿ ದೃಷ್ಟಿ ಎಲ್ಲ ತೆಗಿತಾ ಇದ್ದೆ ನಾನಿಲ್ಲಿ. ಹಾಗೆ ದೃಷ್ಟಿ ತೆಗೆದು ಆಚೆ ಹಾಕಿದೆ. ಪರ್ಕೆ ಕಡ್ಡಿನ ನೀವುಳಿಸ್ತಾರಲ್ಲ ಆ ರೀತಿ ನಮ್ಮ ಕಡೆ ಎಲೆನೆಲ್ಲ ನೀವುಳಿಸ್ತಾರೆ, ಇಲ್ಲ ಪರ್ಕೆ ಕಡ್ಡಿ ಈ ಥರ ನೀವುಳಿಸ್ತೀವಿ. ಈಗ ಟಿಫನಿಗೆ ಫಸ್ಟ್ ನಾನು ಕ್ಯಾಬೇಜು ಸ್ವಲ್ಪ ಉಳಿದಿತ್ತು. ಸೊ ಹಾಗಾಗಿ ಅದರದ್ದೇ ರೈಸ್ ಮಾಡಿಬಿಡೋಣ ಅಂತೇಳಿ ಮಾಡ್ತಾ ಇದ್ದೆ. ಇಲ್ಲಿ ಒಂದು ದಪ್ಪು ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಒಂದು 4-5 ಬೆಳ್ಳುಳ್ಳಿನ ಕಟ್ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಾಗೆ ಇಲ್ಲಿ ಒಂದೇ ಒಂದು ದಪ್ಪು ಟೊಮೊಟೊ, ಹಾಗೆ ಕ್ಯಾಬೇಜ್ ಕೂಡ ತೊಗೊಂಡಿದ್ದೀನಿ ಕಟ್ ಮಾಡಿರೋಂಥದ್ದು. ಇಲ್ಲಿ ಸ್ವಲ್ಪ ಅರಿಶಿನ, ಉಪ್ಪು, ಹಾಗೆ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲೆ, ಇಷ್ಟೇ ಐಟಮು. ಆಮೇಲೆ ಎಣ್ಣೆ, ಸಾಸಿವೆ ಬೇಕಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನೇನು ತಗೊಳ್ತಾ ಇಲ್ಲ. ಲಾಸ್ಟಿಗೆ ಎಣ್ಣೆ, ಇಷ್ಟೇ ಬೇಕಾಗೋದು, ಬೇರೆ ಏನು ಜಾಸ್ತಿ ಏನು ಬೇಕಾಗಲ್ಲ. ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅನ್ನೋದನ್ನ ನೋಡೋಣ. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆನ ನಾನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ ಇವಾಗ ಬೆಳ್ಳುಳ್ಳಿ ಏನು ಒಂದೆರಡು ತೊಗೊಂಡಿದ್ವಲ್ಲ, ಒಂದು 4-5 ಕಟ್ ಮಾಡಿರೋಂಥದ್ದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಈರುಳ್ಳಿ ದಪ್ಪ ಸೈಜು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ, ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಇನ್ನು ಕಟ್ ಮಾಡಿರೋಂತಹ ಒಂದು ಟೊಮೊಟೊನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಟೊಮೊಟೊ ಫುಲ್ಲು ಸಾಫ್ಟ್ ಆಗೋ ರೀತಿ. ಫಸ್ಟ್ ನಾನು ಅಂದ್ಕೊಂಡೆ ಚಿತ್ರಾನ್ನ ಮಾಡೋಣ ಅಂತೇಳಿ. ಕ್ಯಾಬೇಜ್ ಉಳಿದಿತ್ತಲ್ಲ ಕಟ್ ಮಾಡಿರೋದು, ಮತ್ತು ವೇಸ್ಟ್ ಆಗಿಬಿಡುತ್ತೆ ಅಂತೇಳಿ ಮತ್ತೆ ಕ್ಯಾಬೇಜ್ ರೈಸ್ನೇ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಕ್ಯಾಬೇಜ್ ಈ ಥರ ಕಟ್ ಮಾಡಿರೋಂಥದ್ದನ್ನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಏನಿರುತ್ತಲ್ಲ ಅದೆಲ್ಲ ಸ್ಮೆಲ್ಲೆಲ್ಲ ಸ್ವಲ್ಪ ಹೋಗೋಷ್ಟು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೇಕು. ಇದಾದಮೇಲೆ ಇವಾಗ ಒಂದು ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಇಲ್ಲ ಒಂದು 5 ನಿಮಿಷ ಹಾಗೆ ಮುಚ್ಚಿಟ್ರೆ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಆಗಿರುತ್ತೆ. ಈಗ ಇದಕ್ಕೆ 1 ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ನಾನು 1 ಸ್ಪೂನಷ್ಟು ಗರಂ ಮಸಾಲೆ ಸೇರಿಸ್ತಾ ಇದ್ದೀನಿ. 2 ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಬೇಯಬೇಕು ಅನ್ಸಿದ್ರೆ ನೀವು ಮುಚ್ಚಿಡ್ಬೋದು. ಹಿಂಗೆ ನಿಮಗೆ ನೋಡಿಕೊಂಡು ಇದು ಮಾಡಿ. ಆಮೇಲೆ ಲಾಸ್ಟಿಗೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ರೈಸ್ ಇರುತ್ತಲ್ಲ, ಅದು ಏನು ಅನ್ನ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಂಥದ್ದು. ಇದಕ್ಕೀಗ ಒಂದೇ 1 ಸ್ಪೂನಷ್ಟು ಮತ್ತೆ ಅದ್ರ ಮೇಲೆ ಸ್ವಲ್ಪ ಖಾರದ ಪುಡಿ, ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸಾಲ್ಟ್ ಹಾಕಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಏನು ನಾವು ಎಗ್ ರೈಸ್ ಮಾಡ್ತೀವಿ ಗೊತ್ತಾ, ಸೇಮ್ ಅದೇ ಥರನೇ ತುಂಬ ಚೆನ್ನಾಗಿರುತ್ತೆ ಮಾತ್ರ. ಬೀನ್ಸು ಕ್ಯಾರೆಟ್ ಇದ್ದರೆ ಅದು ಹಾಕ್ಕೋಬೋದು, ಆವಾಗ ಫ್ರೈಡ್ ರೈಸ್ ಆಗುತ್ತೆ ಅಷ್ಟೇ, ಇನ್ನೇನಿಲ್ಲ. ಇದಕ್ಕಿನ್ನ ಒಂದು ಎಗ್ ಹಾಕ್ಕೊಂಡ್ರೆ ಅದು ಎಗ್ ರೈಸ್ ಆಗುತ್ತೆ ಅಷ್ಟೇ. ಇವಾಗ ಲಾಸ್ಟಿಗೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟು. ನೀವು ಟ್ರೈ ಮಾಡಿ ನನಗೆ ಹೇಳಿ. ಸಿಂಪಲಾಗಿ ಇದೊಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ನಿಮಗೆ. ಹೇಗಿತ್ತು ಅನ್ನೋದನ್ನ ನೀವು ಹೇಳಬೇಕು, ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನು ಹಾಗೆಯೇ ಟಿಫನೆಲ್ಲ ಮುಗಿಸಿದ್ಮೇಲೆ ನಮ್ಮ ಅಚ್ಚು ಪೂಜೆ ಮಾಡಿದ್ದ. ಹೇಗಿದ್ರು ನೆನ್ನೆ ಪೂಜೆ ಮಾಡಿದ್ನಲ್ಲ, ಹಾಗೆ ದೀಪ ಹಚ್ಚಿದ್ದ. ಈ ಥರ ಇತ್ತು ವಾತಾವರಣ. ನೋಡಿ ಹೆಂಗಿದ್ದಾನೆ ಅಂತೇಳಿ. ಒಂಥರ ಆಗಿಬಿಟ್ಟಿದೆ, ಫೇಸ್ ಎಲ್ಲ ಡಲ್ ಆಗಿಬಿಟ್ಟಿತ್ತು. ಇವಾಗ ಪರವಾಗಿಲ್ಲ ಕೋಲ್ಡು. ಸೊ ಇವಾಗ ಟಿಫನ್ ಮಾಡೋಣ ಅಂತೇಳಿ ಟಿಫನ್ನು ಸಹ ಮಾಡ್ತಾಯಿದ್ದೆ. ಅದಾದಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇದು ನೈಟು ರೊಟ್ಟಿ ಮತ್ತು ಹಾಗೆಯೇ ಸ್ವಲ್ಪ ಎಗ್ ಬುರ್ಜಿ ಥರ ಮಾಡಿದ್ದೆ. ಹಾಗೆ ಇದೊಂದು ಚಿಕ್ಕ ವಿಡಿಯೋ, ಶಾರ್ಟ್ ವಿಡಿಯೋ ಅನ್ಕೋಬೋದು. ಯಾರೆಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.